ನೋಡಿ ಇದು ನಮ್ಮ ಮಕ್ಷಿಗಳು ನಾವು ನಮ್ಮ ಹತ್ರ ಆರಿದ ಅಕ್ಕಿಗೆ ಐತಲ್ಲ ಆ ಅಕ್ಕಿಗಳು ಬಿಟ್ಟಿರೋದು. ಇನ್ನು ಬೇರೆ ಅಕ್ಕಿಗಳು ಬಿಡ್ತೀವಿ, ನಮ್ಮ ಹತ್ರ ಆನೆಕಳುಗಳಿದೆ, ಎಲ್ಲ ಇದೆ, ತೋರಿಸ್ತೀವಿ. HMTಗಳು, ರೇಗ್ದಾರ್ಗಳು ಎಲ್ಲ ಬಿಡ್ತೀವಿ, ಇದಾದ್ಮೇಲೆ ಬಿಡ್ತೀವಿ. ಸರ್ ಇವತ್ತು ಈ ವರ್ಷ 4 ಅಕ್ಕಿ ನನ್ನ ಹತ್ರ 10 ಓವರ್ ಮೇಲೆ ಆಡಿದೆ. ಟೂರ್ನಮೆಂಟ್ಗೆ ಇದು 11 ಓವರ್ 45 ನಿಮಿಷ ಆಡಿದೆ. ಇನ್ನೊಂದು ಟೂರ್ನಮೆಂಟ್ಗೆ 11 ಓವರ್ 53 ನಿಮಿಷ ಆಡಿ ತಾರ ಅಲ್ಲ ಅಂದ್ರೆ ಅದೊಂದು ಜೊತೆಯಲ್ಲಿ. ಹೌದು, ಈ ದೊಡ್ಡ ಜೊತೆಯಲ್ಲಿ ಇದ್ರಲ್ಲಿ ಎಲ್ಲ ಬಣ್ಣ ಹುಟ್ಟುತ್ತೆ. ಇದ್ರೆಲ್ಲ ಬಣ್ಣ ಹುಟ್ಟುತ್ತೆ. ಇದರಲ್ಲಿ ಇಷ್ಟಕ್ಕೆ ತಿರ್ಸಿ ಇಟ್ಕೊಂಡಿದ್ದೀವಿ ನಾವು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್. ಸೊ ತುಂಬ ದಿನಗಳ ನಂತರ ಸೀಲ್ಸ್ ಎಲ್ಲ ಮುಗೀತು. ಅದಾದಮೇಲೆ ಯಾವುದೂ ಲಾಫ್ಟ್ ವಿಸಿಟ್ ಮಾಡಿರಲಿಲ್ಲ. ಸೊ ಇವತ್ತೊಂದು ಲಾಫ್ಟ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ದು, ಎಲ್ಲಿರೋದು, ಯಾವ್ಯಾವ ಟೈಮ್ಸ್ನ ಅಕ್ಕಿಗಳನ್ನ ಬಿಟ್ಟಿದ್ದಾರೆ ಅನ್ನೋದನ್ನ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಈಗಲೇ ಮಾಡಿ, ಅದರಲ್ಲೂ ಸಹ ಅಪ್ಡೇಟ್ಗಳನ್ನ ಹಾಕ್ತಾ ಇದ್ದೀವಿ. ಬನ್ನಿ, ಯಾವ ಲಾಫ್ಟು ವಿಸಿಟ್ ಮಾಡೋದಾ ಇದ್ದೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಆಲ್ರೆಡಿ ಹೇಳ್ದಂಗೆ, ಸೊ ನೋಡ್ತಾ ಇದ್ದೀರಾ, ನಮ್ಮ ಸ್ನೇಹಿತರು ಗಣೇಶ್ ಅಂತಾರೆ, ಕೆಲವರು ವಿನೋದ್ ಅಂತಾರೆ. ಸೊ ಅವರು ಎರಡೆರಡು ಹೆಸರು ಇಟ್ಕೊಂಡಿದ್ದಾರೆ. ಇವ್ರದ್ದು ಲಾಫ್ಟ್ ನೇಮ್ ಬಂದು BRV ಲಾಫ್ಟ್ ಅಂತ. ಒಳ್ಳೊಳ್ಳೆ ಟೈಮಿಂಗ್ಸ್ ಅಕ್ಕಿಗಳನ್ನ ಬಿಟ್ಟಿದ್ದಾರೆ. ಸೊ ಶೋಕಲ್ಲಿ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಸಹ ಪಡೆದಿದ್ದಾರೆ. ಮಾತಾಡ್ಸೋಣ, ನಿಮಗೆ ಗೊತ್ತಾಗುತ್ತೆ. ಹಾಯ್ ಸರ್. ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಚೇತನ್ ಅವರೇ. ತುಂಬ ದಿವಸ ಆಯಿತು. ನಿಮ್ಮ ಲಾಫ್ಟ್ ವಿಸಿಟ್ ಮಾಡ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ಗೆ ನಿಮ್ಮ ಲಾಫ್ಟ್ನ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಡಿ. ಓಕೆ, ಎಲ್ಲಿರೋದು, ಲಾಫ್ಟ್ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯಿತು ಅನ್ನೋ ಚಿಕ್ಕದಾಗಿ ಒಂದು ಕ್ಲಿಪ್ ಮಾಡೋಣ. ಓಕೆ, ನನ್ನ ಹೆಸರು ವಿನೋದ್ ಅಂತ. ನಾವು ಹುಟ್ಟು ಬೆಳೆದಿಲ್ಲ ಯಶವಂತಪುರ. ಇಲ್ಲಿ ಬಂದು 5 ವರ್ಷ ಆಯಿತು. 3 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀವಿ. ಬನ್ನಿ, ನಿಮ್ಮ ಅಕ್ಕಿಗಳು ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸಿ, ಆಮೇಲೆ ಮತ್ತೆ ಫುಲ್ ಫ್ಲೆಡ್ಜ್ ಆಗಿ ವಿಡಿಯೋ ಮಾಡೋಣ. ಸರ್, ಇದು ಏರಿಯಾ ಯಾವುದು ಸರ್? ಇದು ಮುದ್ದಿನಪಾಳ್ಯ, ನಾಗರಬಾವಿ. ಮುದ್ದಿನಪಾಳ್ಯ, ನಾಗರಬಾವಿ. BRV ಲಾಫ್ಟ್. ನಿಮ್ಮ ಅಕ್ಕಿಗಳನ್ನ ಯಾವ ತರ ನೋಡ್ಕೊಂತೀರಾ ಅನ್ನೋದನ್ನ ನೋಡಿ. ಲಾಫ್ಟ್ ಬಂದು ತುಂಬಾ ನೀಟಾಗಿದೆ. ನಾವು ಎಲ್ಲಾ ಕಡೆ ಹೋದಾಗ ಎಲ್ಲಾರು ಹೇಳ್ತಾ ಇರ್ತಾರೆ ದೊಡ್ಡ ದೊಡ್ಡವರು, ಲಾಫ್ಟ್ನ ನೀಟಾಗಿ ಮಡಿಕೊಳ್ಳಿ ಅಂತ. ತುಂಬಾ ನೀಟಾಗಿ ಮಡಿಕೊಂಡಿದ್ದಾರೆ. ತುಂಬಾ ಸೇಫ್ಟಿನೂ ಹಂಗೆ ನೋಡ್ಕೊಂಡಿದ್ದಾರೆ, ಯಾಕಂದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಅಕ್ಕಿಗಳನ್ನ ಇಟ್ಟಿದ್ದಾರೆ. ಸೊ ಸೇಫ್ಟಿನೂ ಸಹ ಹಂಗೆ ಮಾಡ್ಕೊಂಡಿದ್ದಾರೆ. ಗಣೇಶ್ ಸರ್, ವಿನೋದ್ ನಮ್ಗೆ ಎಲ್ಲರೂ ಕರೆಯೋದು. ಎಲ್ಲರೂ ಗಣೇಶ್ ಅಂತಾರೆ, ಇಲ್ಲ ವಿನೋದ್ ಅಂತಾರೆ. ವಿನೋದ್ ಸರ್ ಅಂತಾನೆ ನಾವು ಕರೆಯೋಣ. ಸರ್, ಸುಮಾರು ಎಷ್ಟು ಅಕ್ಕಿ ಇಕ್ಕಿದ್ದೀರಾ ನೀವೀಗ ಅಟ್ ಪ್ರೆಸೆಂಟ್? ಒಂದು 80 ಅಕ್ಕಿ ಇರುತ್ತೆ. ಒಂದು 80 ಅಕ್ಕಿ ಇಟ್ಟಿದ್ದೀರಾ. ಮೇಂಟೆನೆನ್ಸ್ ಎಲ್ಲ ಯಾವ ತರ ಮಾಡ್ತಾ ಇದ್ದೀರಾ? ನಾವೇ ಮಾಡೋದು. ನೀವೇ ಮಾಡೋದು? ಹುಡುಗರಿದ್ರು, ಅವರೆಲ್ಲ ಇವಾಗ ಯಾರು ಬರ್ತಾ ಇಲ್ಲ, ನಾವೇ ಮಾಡೋದು. ಸೊ ಇದು ನಿಮ್ ಲಾಫ್ಟ್. ಬನ್ನಿ, ಇನ್ನು ಫುಲ್ ಫ್ಲೆಡ್ಜ್ ಆಗಿ ಅವ್ರನ್ನ ಒಂದ್ ಕಡೆ ನಿಲ್ಸಿ ಅವ್ರನ್ನ ಮಾತಾಡ್ಸೋಣ. ಈ ಸತಿ ಯಾವ ಟೂರ್ನಿಮೆಂಟ್ಗೆ ಎಷ್ಟೆಷ್ಟು ಅವರ್ ಟೈಮಿಂಗ್ಸ್ ಅಕ್ಕಿಗಳನ್ನ ಬಿಟ್ಟಿದ್ದಾರೆ ಅನ್ನೋದು ಮಾತಾಡ್ಸೋಣ. ಬನ್ನಿ. ಹಾಯ್ ಫ್ರೆಂಡ್ಸ್, ಆಲ್ರೆಡಿ ನಿಮ್ಗೆ ಹೇಳ್ದಂಗೆನೆ ನಮ್ಮ ವಿನೋದ್ ಸರ್ ಅವರು ಏನಕ್ಕೆ ಇವ್ರು ವಿಡಿಯೋ ಮಾಡಬೇಕು ಅನ್ನೋದು ನಮಗೂ ಇದಾಗಿತ್ತು ಅಂದರೆ, ಸೊ ಈ ಸತಿ ಒಂದು ತಾರಾದಲ್ಲಿ 11 ಅವರ್ 53 ನಿಮಿಷ. ಐ ಥಿಂಕ್ ಬೆಂಗಳೂರಿಗೆ ಇದು ಸೆಕೆಂಡ್ ಹೈಯೆಸ್ಟ್ ಅನ್ಕೊಂತೀನಿ ತಾರಾದಲ್ಲಿ ಬಿಟ್ಟಿರೋದು. ಸೊ ಹೆಣ್ ಪಟ್ಟ ಅದೂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಆಡ್ತು, ನಾವು ಎಲ್ಲ ನೋಡಿದ್ದೀವಿ. ಸೊ ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಿಮ್ಗೆ ಈ ಅಕ್ಕಿ ಶೋಕ್ ಯಾವಾಗಿಂದ ಬಂತು ಸರ್? ನಾವು ಹುಟ್ಟದಾಗಿಂದ ಈ ಶೋಕ್ ನಮ್ಮ ಹುಟ್ಟದಾಗಿಂದ ಇದೆ. ನಮ್ಮ ತಂದೆ, ನಮ್ಮ ತಾತ ಆ ಕಾಲದಿಂದ ಅಕ್ಕಿ, ಕೋಳಿ, ಪಾರವಳ, ಹಸು ಎಲ್ಲ ಇಟ್ಕೊಂಡವ್ರೆ. ಅವಾಗಿಂದ ನಮ್ಗೆ ಶೋಕ್ ಇದೆ. ನಮಗೆ
ಸರ್ ನಿಮ್ಮ ತಾತ ಅವರು ಅಂತ ಹೇಳಿದ್ರೆ ಅವ್ರಗಳ ಹೆಸರೆಲ್ಲ ಹೇಳ್ಬೋದಾ? ಊರು ಎಲ್ಲ ಅವರ ತಮಿಳ್ನಾಡಲ್ಲಿ ಇದ್ದೀವಿ. ತಮಿಳ್ನಾಡಲ್ಲಿ ಇದ್ದಾರಾ? ಅವರೆಲ್ಲ ತೀರೋಗಿದ್ದಾರೆ, ಯಾರು ಇಲ್ಲ. ನಮ್ಮ ತಂದೆ ಅಂದ್ರೆ ನಮ್ಗೆ ಶೋಕ್ ಇದಲ್ಲ. ನಮ್ಮ ತಂದೆ ನಿಮ್ಗೆ ಶೋಕ್. ನಿಮ್ ತಂದೆಯವ್ರ ಹೆಸರು? ಫೋಟೋ ಬೂನ್ಯಾಂಜಿರನ್ ಅಂತ, ಫೋಟೋ ಬೇಕಂತ ತೋರಿಸ್ತೀನಿ. ಓಕೆ ಸರ್, ಈ ಅಕ್ಕಿ ಶೋಕಿ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಇದು ಎಲ್ಲಿ ಮನೆಯಲ್ಲಿ ಊಟದಾಗಿಂದ ನಾವು ಪಾಳ ನೋಡ್ಕೊಂಡೇ ಇದ್ರಿ, ಹಂಗೆ ಅದು ಕಂಟಿನ್ಯೂ ಆಯ್ತು ನಮ್ಗೂನು. ಸರ್ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು ನಾವು 5 ವರ್ಷ ಆಯ್ತು. ಅಂದ್ರೆ 3 ವರ್ಷದಿಂದ ಅಕ್ಕಿ ಅಂದ್ರೆ ಲಾಫ್ಟ್ ಆಗಿ 5 ವರ್ಷ ಆಯ್ತಾ? ಇಲ್ಲ 3 ವರ್ಷ. 3 ವರ್ಷ ಆಯ್ತು. 3 ವರ್ಷದಿಂದ ಇಲ್ಲಿ ಅಕ್ಕಿ ಬಿಡ್ತಾ ಬಂದಿದ್ರ. ಸರ್ ಸುಮಾರಾಗಿ ನಾನು ಹೇಳ್ಬೇಕು ಅಂದ್ರೆ ಒಬ್ರು ಕೈ ಶೋಕಿ ಮಾಡಕ್ಕಾಗಲ್ಲ, ಸುಮಾರು ಜನ ಬೇಕು ಅಂತಾರೆ. ಸೊ ನಿಮ್ದು ಯಾವ ತರ ಈ ಲಾಫ್ಟ್ ಅಲ್ಲಿ? ನೋಡಿ, ನಮ್ಮೊಂದು ಗ್ಯಾಂಗ್ ಇದೆ. ಗ್ಯಾಂಗ್ ಒಳ್ಳೆ ಗ್ಯಾಂಗ್, ದೊಡ್ಡ ಗ್ಯಾಂಗೇ ಇದೆ. ಅವ್ರ ಸಪೋರ್ಟ್ ಇಂದ ನಾವು ಅಕ್ಕಿ ಬಿಡ್ತಾ ಇರೋದು. ಓಕೆ ಸರ್. ಅವ್ರು ಇಲ್ಲ ಅಂದ್ರೆ ನಾವು ಅಕ್ಕಿ ಬಿಡಕ್ಕೂ ಆಗಲ್ಲ. ಸರ್ ಇನ್ನೊಂದು, ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ತರ ಆಡಿದೆ. ಆಡಿರ್ಬೇಕಾದ್ರೆ ಅದನ್ನ ಯಾವ ತರ ಬಿಟ್ರಿ, ಯಾವ ತರ ಉಡಾನು, ಇದು ಎಲ್ಲೇದು ಅನ್ನೋದೆಲ್ಲ ಒಂದ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಸರ್. ನೋಡಿ ಸರ್, ಇದು ನಮ್ಮಲ್ಲೇ ಪಟ್ಟ ಆಗಿದ್ದು. ಇದು ಆರ್ದಾಗ 6 ಕಳ್ಳಿ ಪಟ್ಟ, 5 ಕಳ್ಳಿ ಆರ್ದಾಗ. ಆದ್ರೆ ಇದ್ರಪ್ಪ ಬಂದು ಹುಬ್ಳಿ ಟೋನಿ ಸಾರ್ದು. ಹುಬ್ಳಿ ಟೋನಿ ಸಾರ್ದು. ಅವರು ಇನ್ನೊಬ್ರು ನಮ್ಗೆ ತುಂಬಾ ಕ್ಲೋಸ್, ನಮ್ಗೆ ಹೇಳಕ್ಕಾಗಲ್ಲ ಅಷ್ಟು ಕ್ಲೋಸ್. ಅವ್ರು ಸ್ಯಾಮ್ಸನ್ ಫಾದರ್ ಅಂತ ಯಶಂಪಳ್ರದು, ಅವ್ರಿಗೆ ಕೊಟ್ಟಿರೋದು. ಅವ್ರ ಫ್ರೆಂಡ್ಸು, ಟೋನಿ ಸಾರು ಅವರು ಫ್ರೆಂಡ್ಸು. ಅವ್ರು ನಮಗೆ ಕೊಟ್ಟು ನಾವೊಂದು ಚೀನಿ ಎಣ್ಣೆ ಹಾಕಿ ಮಾಡಿ ಬಿಟ್ಟಿರೋದು. ಇದನ್ನ ಬಿಟ್ಟಿರೋದು. ಸರ್ ಈ ಲಾಫ್ಟ್ ಬಿಟ್ಟು ನೀವು ಬೇರೆ ಕಡೆ ಏನಾದ್ರು ಲಾಫ್ಟ್ಸ್ ಮಡಗಿದ್ದೀರಾ? ಏನು ಬೇರೆ ಕಡೆ ಅಂದ್ರೆ ನಾವು ಹಳೆ ಮನೆ ಹತ್ರ ಬಿಡ್ತಾ ಇದ್ರಿ. ಎಲ್ಲಿ ಸರ್ ಅದ? ಅಲ್ಲಿ ಸಿಂಗಾಪುರ್ ಲೇಔಟ್ ಹತ್ರ ಅಲ್ಲಿ ಅಕ್ಕಿ ಬಿಡ್ತಾ ಇದ್ರಿ. ಇನ್ನೊಂದ್ ಕಡೆನೂ ಇದೆ, ನಾವು ಅಲ್ಲಿ ನೆಲಮಂಗಲದಲ್ಲಿ ಒಂದು ತೋಟದಲ್ಲಿ ಅಕ್ಕಿ ಇಕ್ಕಿದೀವಿ. ಅಲ್ಲಿ ನಮ್ ಇನ್ನೊಬ್ರು ಅವ್ರೆ. ಅಲ್ಲಿ ಯಾರು ನೋಡ್ಕೊಂತಾರೆ ಸರ್? ಅಲ್ಲಿ ಕೆಲ್ಸಕ್ಕೆ ಇದಾರೆ, ಅಕ್ಕಿ ನೋಡ್ಕೊಳ್ತಾರೆ. ಕೆಲ್ಸಕ್ಕೆ ಇಕ್ಕಿದೀವಿ ಒಬ್ರನ್ನ. ಅಲ್ಲಿ ಕೋಳಿ ಪಾವಳ ಇಕ್ಕಿದೀವಿ. ಅದು ನಮ್ ಬಾಸ್ ಒಬ್ರು ಅವ್ರೆ, ತೋಟ ಅವ್ರು ಗುಂಗುರು ವೆಂಕಟೇಶ್ ಅಂತ, ಗಾಯತ್ರಿನಗರದವರು. ಅವ್ರ ಫೋಟೋನ ತೋರಿಸ್ತೀವಿ ನಮ್ಗೆ. ಅವ್ರ ತೋಟದಲ್ಲಿ ಅಕ್ಕಿ ಬೇಜನ್ ಇದೆ. ಅವರಿಂದ ನಮ್ಗೆ ತುಂಬಾ ಅಕ್ಕಿ ಬಂದಿದೆ ಸರ್, ಸುಳ್ಳು ಹೇಳ್ಬಾರ್ದು. ಬೆಂಗಳೂರಲ್ಲಿ ಅವ್ರು ನಮ್ಗೆ ಸುಮಾರು ಕಡೆ ಅಕ್ಕಿ ಇಸ್ಕೊಟ್ಟಿದ್ದಾರೆ. ಚಾಮ ಅವರು ತೀರ್ಕೊಂಡಿದ್ದಾರೆ, ಚೆಲ್ವಾ ಅವರು ತೀರ್ಕೊಂಡಿದ್ದಾರೆ. ಅವ್ರ ಹತ್ರ ಎಲ್ಲ ಸುಮಾರು ಅಕ್ಕಿ ಇಸ್ಕೊಟ್ಟವ್ರೆ. ಸಾಜಿದವ್ರ ಹತ್ರ ಸುಮಾರು ಅಕ್ಕಿ ಇಸ್ಕೊಟ್ಟವ್ರೆ ನಮ್ಗೆ. ನಮ್ಗೆ ಯಾವ ಅಕ್ಕಿ ಕೇಳಿದ್ರು ಇವ್ರಿಗೆ ಹೇಳಿದ್ರೆ ಅಕ್ಕಿ ಇಸ್ಕೊಡ್ತಾರೆ. ಸರ್ ಇದೆಷ್ಟು ಸೀಲ್ಗಾಡ್ತು ಮತ್ತೆ ಎಷ್ಟು ಟೈಮ್ ಬಿಟ್ಟಿದ್ರಿ ಇದನ್ನ? ಇದು 3 ರೌಂಡ್ ಆಡಿದೆ. 1 ರೌಂಡು 11 ಅವರ್ 53 ನಿಮಿಷ. 2ನೇ ರೌಂಡು ಕಲರ್ಗೆ ಬೇರೆ ತಾರನೇ ಬಿಡ್ಬೇಕು ಅಂದ್ಬಿಟ್ಟು ಚಾಮುಂಡೇಶ್ವರಿಗೆ ಬಿಟ್ಟಿದ್ರಿ. ಇಲ್ಲಿ ಅವ್ರ ಹೆಸರು ರಮೇಶ್ ಅವರು ಟೂರ್ನಮೆಂಟ್ ಬಿಟ್ಟಿದ್ರಿ. ಅದೇನೇನಾಯ್ತು, ಅಕ್ಕಿ ಅವತ್ತು ಬೆಳಗ್ಗೆ 6 ಗಂಟೆಗೆ ಬಿಟ್ರಿ. 12 ಗಂಟೆ ಯಾವ್ದೋ ಒಂದು ಅಕ್ಕಿ ಬಂದು ಜೊತೆ ಕಚ್ಕೊಂಡು ಟೈಮ್ ಔಟ್ ಆಗೋಯ್ತು. ಆದ್ರೆ ಅಕ್ಕಿ ಅವತ್ತು ಸಾಯಂಕಾಲ 4:45 ಕೂತ್ಕೊಳ್ತು. ಒಳ್ಳೆ ಟೈಮ್ ಅವತ್ತು. ಆಮೇಲೆ ಇನ್ನೊಂದು ರೌಂಡ್ ಬಿಟ್ರಿ, ಅವತ್ತು 5 ಅವರ್ 32 ನಿಮಿಷನೂ 3 ರೌಂಡ್ ಅಕ್ಕಿ ಆಡಿದ್ವಿ. ಸರ್ ಈ ಅಕ್ಕಿ ಬಿಟ್ಟು ಬೇರೆ ಇನ್ನು ಯಾವ ಅಕ್ಕಿ ಬಿಟ್ಟಿದ್ದೀರಾ ಈ ಸತಿ? ಒಂದು 4-5 ಅಕ್ಕಿ ಬಿಟ್ಟಿದ್ದೀನಿ ಸರ್. ನಮ್ಮ ವ್ಯೂವರ್ಸ್ಗೆ ತೋರಿಸ್ಬೋದಾ? ತೋರ್ಸೋಣ ಸರ್. ಈಗ ನಮ್ಮ ಮುಂದೆ ಅಕ್ಕಿ ಬಿಟ್ಟಿದ್ದೀರಾ, ಇದು ಯಾವುದು ಸರ್? ಇದು ಒಂದು ಗುಲ್ದಾರ್, ಇದು ಮಕ್ಷಿ, ಇದು ಅಕ್ಕ, ಇದು ತಮ್ಮ. ಇದು SLV ಟೂರ್ನಮೆಂಟ್ ವಿನಿ ಅಂತ ಒಬ್ರು ಅವ್ರೆ, ಅವ್ರ ಟೂರ್ನಮೆಂಟ್ಗೆ ಈ ಅಕ್ಕಿ ಫಸ್ಟ್ ರೌಂಡಿಗೆ ಇದು ಬಿಟ್ರೆ ಹೆಣ್ಣು. ಇದು 5 ಅವರ್ 32 ನಿಮಿಷ ಏನೋ ಆಡ್ತು ಸಮಥಿಂಗ್. ಇದು ಸೆಕೆಂಡ್ ರೌಂಡ್ಗೆ ಇದು 11 ಅವರ್ 45 ನಿಮಿಷ. 11 ಅವರ್ 45 ನಿಮಿಷ ಆಡಿದೆ. 2 ಅಕ್ಕಿ ಆಡಿದೆ. 4th ಪ್ಲೇಸ್ ಅಲ್ಲಿ ಇದೀವಿ. ಟೋಟಲ್ 17 ಅವರ್ ಚೇಂಜ್ ಏನೋ ಇದೀವಿ SLV ಟೂರ್ನಮೆಂಟ್ ವಿನಿ ಅವ್ರ ಟೂರ್ನಮೆಂಟ್. ಓಕೆ ಸರ್. ಸರ್ ಈಗ ನಿಮ್ಗೆ ಈಗ ಅಕ್ಕಿಗಳೆಲ್ಲ ಎಲ್ಲಿಂದ ಬಂತು? ನಿಮ್ದು ಈ ಅಕ್ಕಿಗಳಿಗೆ ಉಡಾನ್ ಸೆಟ್ ಅಲ್ಲಿ ಯಾವ ತರ ಮಾಡ್ಕೊಂತೀರಾ, ಮತ್ತೆ ನಿಮ್ ಫುಡ್ ರೋಟೀನ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಏನು ಅಕ್ಕಿ ಬಿಟ್ಕೊಂಡ್ ಬರ್ತೀವಿ, ಬಾಲ ಕಿತ್ಕೊಂಡು ಬಿಟ್ಕೊಂಡ್ ಬರ್ತೀವಿ. ಯಾವ್ದು 5-6 ಗಂಟೆ ಬಂದು ಚೆನ್ನಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು. ಮತ್ತೆ 5-6 ಗಂಟೆ ಬಂದ ತಕ್ಷಣ ರೆಸ್ಟ್ ಕೊಡ್ತೀವಿ. ರೆಸ್ಟ್ ಕೊಟ್ಟು 2 ದಿವಸ 3 ದಿವಸ ರೆಸ್ಟ್ ಕೊಟ್ಟು ಬಿಡ್ತೀವಿ. ಅದು 1 ಉಡಾನ 2 ಉಡಾನ ಚೆಕ್ ಮಾಡ್ಕೊಂಡು ಬಿಡ್ಕೊಂಡ್ ಬರ್ತೀವಿ. ಅಕ್ಕಿ ಆಡ ನೋಡಿ, ಇದ್ರ ಮೂಲ ಇದ್ರ ಅಪ್ಪ ಅಮ್ಮ ಅಲ್ಲ, ಇವ್ರು ಬಂದು ನಮ್ಮ ಫ್ರೆಂಡ್ ಸಾಂಕಿ ಅಂತ ಮಹಾಲಕ್ಷ್ಮಿ ಹೋಟೆಲ್ ಇರೋದು. ಇವರು ಕೊಡ್ಸಿರೋದು 50,000 ಕೊಡ್ಸೋರು ನಮಗೆ. ನಮ್ಮ ಫ್ರೆಂಡ್ ಕೊಡ್ಸಿರೋದು, ನಮಗೂ ಅಲ್ಲ. ನಮ್ಮ ಫ್ರೆಂಡ್ ಬಾಬು ಅಂತ ಉಡುಪಿಯಲ್ಲಿ ಅವರೇ, ಅವ್ರಿಗೆ 50,000 ಕೊಡ್ಸಿರೋದು ಇವರು. ಇವ್ರಿಗೆ ಕೇಳಿ ಇದ್ರಲ್ಲಿ ನಮ್ಮ ಸುಮಾರು ಅಕ್ಕಿ ಆಡಿದೆ. ಒಂದ್ ಅಕ್ಕಿ ಅಕ್ಕಿ ಬಗ್ಗೆ ನೀವೇ ಹೇಳ್ಬಿಡಿ, ನೀವೇ ಕೊಡ್ಸಿರೋದು ಅಂತ ಹೇಳ್ತಾರೆ. ತಗೊಂಡ್ವಿ ಸರ್, ಬೆಲೆಗೆನೆ ಒಳ್ಳೆ ಬೆಲೆ ಕೊಟ್ಟು ತಗೊಂಡ್ವಿ. ಈ ಲೈನಲ್ಲಿ ನಾನು ಬಿಟ್ಟೆ. ನಮ್ಮನೆಲ್ಲ ಒಂದು 8:45 ಅವರೆಲ್ಲ ಟೂರ್ನಮೆಂಟ್ ಆಡ್ತು. ಇನ್ನೊಂದು 11 ಅವರ್ 45 ನಿಮಿಷ ಆಡ್ತು. ಆಮೇಲೆ 5 ಚಿಲ್ಲರೆ 6 ಚಿಲ್ಲರೆ ಬೇಜಾನ್ ಸರಿ ಆಡಿದೆ. ಅದಾದ್ಮೇಲೆ ನಾವು ಬಿಡಕ್ ಆಗ್ಲಿಲ್ಲ. ಆಮೇಲೆ ನಮ್ಮ ಫ್ರೆಂಡಿಗೆ ಸರ್ ನೀವ್ ಎಲ್ಲಿ ಬಿಟ್ಟಿದ್ರಿ? ನಾವು ಮಹಾಲಕ್ಷ್ಮಿ ಅಲ್ಲೂ ಲಾಫ್ಟ್ ಮಾಡಿದ್ರು? ಲಾಫ್ಟ್ ಮಾಡಿದ್ವಿ. ಓಕೆ ಸರ್. ಸರ್ ಎಷ್ಟು ವರ್ಷದಿಂದ ಪರಿಚಯ? ನಾವು ಒಂದು 7-8 ವರ್ಷದಿಂದ ಪರಿಚಯ. ಇವ್ರ ಜೊತೆ ಈಗ ನೀವು ಸೇರಿ ಅಕ್ಕಿ ಬಿಡ್ತಾ ಇದ್ದೀರಾ? ಹೌದೌದು ಸರ್. ಇವ್ರ ಜೊತೆ ಇನ್ನು ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ನಮ್ಮ ಫ್ರೆಂಡ್ಸ್ ನೋಡಿ, ನಮ್ ದೊಡ್ಡ ಸರ್ಕಲ್ ನಮ್ದು. ಸುಮಾರು ಜನ ಅವ್ರೆ. ಇವಾಗ ಸದ್ಯಕ್ಕೆ ಇವ್ರು ಮಾತ್ರ ಬಂದವ್ರೆ. ಆದ್ರೆ ಈ ಅಕ್ಕಿ
ನಮ್ಮ ಮನೆಗೆ ಬರಕ್ ಕಾರಣ ಬಾಬು ಅಂತ ನಮ್ಮ ಫ್ರೆಂಡ್. ನಾವು ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ಒಂದೇ ಕಡೆ ಬೆಳೆದವರು ಅವರು. ಅವ್ರು ಉಡುಪಿಯಲ್ಲವರು ಅವರು. ಅವ್ರು 50,000 ಅಕ್ಕಿ ಇಸ್ಕೊಂಡು ನಮಗ್ ಕೊಟ್ಟವ್ರೆ ಬಿಡಿ ಅಂತ. ಅದೊಂದು ಶೋಕು, ಅಕ್ಕಿ ಆರ್ಬೇಕು ನಮ್ ಸರೌಂಡಿಂಗ್ ಅಲ್ಲಿ ಅಕ್ಕಿ ಆರ್ಬೇಕು ಅಂತ ಕೊಟ್ಟವ್ರೆ. ಆಮೇಲೆ ನಮ್ಗೆ ಇನ್ನೂ ಫುಲ್ ಸಪೋರ್ಟ್ ಗುರುಣ್ಣ ಅಂತ ನಮ್ ಗ್ಯಾಂಗು. ಇನ್ನೂ ಇದಾರೆ ತುಂಬಾ ಜನ, ಅವರೆಲ್ಲ ಬೇರೆ ಕಡೆ ಇದ್ದಾರೆ. ಯಶಂಪುರದಲ್ಲಿ ಅವರೇ ನಮ್ಗೆ ಬೇಕಾಗಿರೋರು. ಇದು ನಮ್ಮ ಸದ್ಯಕ್ಕೆ ಇಷ್ಟು ಜನ ಬಂದಿದ್ದಾರೆ ಇವತ್ತು. ಸ್ಯಾಂಕಿ ಅಂತ ಮಹಾಲಕ್ಷ್ಮಿ ಇರೋದು, ಸತೀಶ್ ಅಂತ ಇಲ್ಲಿ ಪಿನ್ ಹತ್ರ ಇರೋದು, ಇವರು ಫ್ರೆಂಡ್ ಇವರು ನಮ್ಮ ಹುಡುಗ. ಇವನೇ ಸ್ವಲ್ಪ ಗೂಡು ಗೀಡೆಲ್ಲ ಕ್ಲೀನ್ ಮಾಡೋದು, ಇವನೇನೆ. ಇಲ್ಲ ಅಂದ್ರೆ ನಾವ್ ಇಲ್ಲಿ ಗೂಡೆಲ್ಲ ಕ್ಲೀನ್ ಮಾಡಿ ಕೂತ್ಕೊಂಡು ಅಕ್ಕಿ ಬಿಡಕ್ಕಾಗಲ್ಲ, ಎಲ್ಲ ಮಾಡೋದವ್ರೆ. ಇವ್ರ ಹತ್ರ ತುಂಬಾ ಒಳ್ಳೆ ಅಕ್ಕಿ ಇದೆ, ಇವ್ರ ಹತ್ರ ಒಳ್ಳೆ ಅಕ್ಕಿ ಇದೆ. ಇವ್ರು ಮರಿ ಮಾಡಿಸಿ ನನ್ಗೆ ಕೊಡ್ತಾರೆ, ನಾನು ಬಿಡ್ತಾ ಇದ್ದಾರೆ. ಇಲ್ಲ ಹಾರ್ಡ್ ವರ್ಕರು, ಸ್ವಲ್ಪ ಕಷ್ಟಪಟ್ಟು ಬೆಳಗ್ಗೆನೇ ಎದ್ದು ಕೆಲಸ ಮಾಡಿ ಅಕ್ಕಿ ಒಳ್ಳೊಳ್ಳೆ ಟೈಮ್ ಬಿಟ್ಟವ್ರೆ. ನಮ್ಮ ಕೈಲಾಗೋದು ನಾವು ಹೆಲ್ಪ್ ಮಾಡ್ತೀರಿ. ಇನ್ನೆಲ್ಲ ಏನೇ ಶ್ರಮ ಇದ್ರು ನಮ್ಮ ವಿನಾದಡಂದೆ ಕಷ್ಟ ಬಿದ್ದು ಅಕ್ಕಿ ಬಿಟ್ಟವ್ರೆ. ಅದಕ್ಕೆ ಈ ಸಲ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಈ ವರ್ಷ 4 ಅಕ್ಕಿ ನನ್ನ ಹತ್ರ 10 ಮೇಲೆ ಆಡಿದೆ. ಟೂರ್ನಮೆಂಟ್ಗೆ ಇದು 11 ಅವರ್ 45 ನಿಮಿಷ ಆಡಿದೆ. ಇನ್ನೊಂದು ಟೂರ್ನಮೆಂಟ್ಗೆ 11 ಅವರ್ 53 ನಿಮಿಷ ಆಡಿ ತಾರ ಅಲ್ಲ. ನನ್ನ ಇದಕ್ಕೆ ಹೇಳ್ತೀನಿ, 10 ಅವರ್ ಮೇಲೆ ಆಡಿದೆ, 10 ಅವರ್ ಮೇಲೆ ಆಡಿದೆ, ತಾರ 10 ಅವರ್ ಮೇಲೆ ಆಡಿದೆ. ಇನ್ನೊಂದು ಬಿಡ್ತೀನಿ, ಅದು 12 ಅವರ್ ಮೇಲೆ ಆಡಿದೆ ನನ್ನ ಹತ್ರ. ಅದೇ ಟೂರ್ನಮೆಂಟ್ಗೆ ಅದು ಔಟ್ ಆಗೋಯ್ತು. ಇಲ್ಲಿ ಅಕ್ಕಿ ಬಿಟ್ಬಿಡ್ತಾರೆ. ಆಮೇಲೆ ಬಿಟ್ಟಿದ ತಕ್ಷಣ ಬಂದು ಕೂತ್ಕೊಂಡ್ಬಿಡ್ತು. ಒಂದು ಹೊಸಬೆಳಕಿಗೆ ಅಕ್ಕಿ ಬಿಟ್ಟಿದ ತಕ್ಷಣ ಬಂದು ಕೂತ್ಕೊಂಡ್ಬಿಡ್ತು. ಒಂದು ಅರ್ಧ ಗಂಟೆಗೆ ಆ ಶೀಟ್ ಮೇಲೆ ಕೂತ್ಕೊಳ್ತು. ಆ ಟೇಪಿಗೆ ಬಂದ್ರು ಎಷ್ಟಡಿ ಅಂತ. ಅಕ್ಕಿ ಎದೊಳಿದ್ದು ಸಾಯಂಕಾಲ 6:58 ಕೂತ್ಕೊಳ್ತು. ಇವರೆಲ್ಲ ಬಂದು ನೋಡೋರು ಅಕ್ಕಿ ಆಟಿರೋದು. ಅದು ನನಗೇನು ಬ್ಯಾಡ್ ಟೈಮ್ ಅಲ್ಲ. ನನಗೇನು ಅಂದ್ರೆ ಒಂದೇ ವರ್ಷದಲ್ಲಿ 10 ಅವರ್ ಮೇಲೆ 4 ಅಕ್ಕಿ ಬಿಟ್ಟಿದ್ದೀನಿ. ಒಂದ್ ಅಕ್ಕಿ ಬಿಡೋದೇ ಕಷ್ಟ. ಅದ್ರ ಕಾಯಿಲೆ ನಮ್ಮ ಮನೇಲಿ ಫುಲ್ ಕಾಯಿಲೆ ಬಂದು ಮಾರ್ಚ್ 20 100 ಅಕ್ಕಿ ಮೇಲೆ ಸತ್ತೋಗಿದೆ. ಅಕ್ಕಿ ಶೋಕೆ ಬೇಡ ಎತ್ಬಿಡ್ಬೇಕು ಅನ್ಸ್ಬಿಟ್ಟಿದ್ದು ನನಗಂತೂ. ಅಷ್ಟು ಅಕ್ಕಿಗೆ ಔಷಧಿ ಮಾಡ್ಬೇಕು ಮಾಡಿ ಸಾಕಾಗಿ. ಹಂಗೋ ಇದೆಲ್ಲ ಕಾಪಾಡ್ತು ನಮ್ನ. ಏನೋ ಅದಕ್ಕೆ ಅಷ್ಟು ಔಷಧಿ ಮಾಡೋದಕ್ಕೆ ಇದನ್ನ ಕಾಪಾಡಿರ್ಬೇಕೇನೋ ನಮ್ನ ನಾವು ಅನ್ಕೊಳ್ತೀವಿ. ಸರ್ ರೂಟೀನ್ ನೋಡಿದ್ರೆ ನಾವು ಮಾಡೋಕ್ಕಾಗಲ್ಲ ಅಷ್ಟು ಹಾಡ್ಬೇಕಾರು. ಬೆಳಗ್ಗೆ 5 ಗಂಟೆಗೆ ಎದ್ದು ಫೋನ್ ಮಾಡ್ರೆ ದಾವಡಿಯಲ್ಲಿ ಇರ್ತಾರೆ ಅವರು. ಇವಾಗ ಒಂಚೂರು ಕಲರ್ ಬಂದವ್ರು. ಅವಾಗ ನೋಡಿದ್ರೆ ಫುಲ್ ಕಲರೇ ಚೇಂಜ್ ಆಗ್ಬಿಟ್ಟಿದ್ರು. ನಾನೇ ನೋಡಕ್ ಆಗ್ತಾ ಇರಲಿಲ್ಲ, ಅಷ್ಟು ಡಾರ್ಕ್ ಆಗ್ಬಿಟ್ಟಿದ್ರು ಇವರು. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರೇನೆ ಬ್ರದರ್. ಅದೇ ಡೇಸ್ ಎಂಡ್ ಫಲ ಹಾರ್ಡ್ ವರ್ಕ್ ಮಾಡಿದ್ರೇನೆ ಫಲ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು 4 ಅಕ್ಕಿ ಒಂದು 10 ಅವರ್ ಮೇಲೆ ಆಡ್ತು ಅಂತ. ಈ 4 ಅಕ್ಕಿನೇ ನನ್ನ ಹತ್ರ ಒಂದು 10 ಅವರ್ ಮೇಲೆ ಆಡಿದೆ. ಒಳ್ಳೆ ಕ್ಲಾಸಿಕ್ ಆಗಿದೆ ಅಕ್ಕಿಗಳು. ಟೂರ್ನಮೆಂಟ್ಗೆ 11 ಅವರ್ 53 ನಿಮಿಷ, 11 ಅವರ್ 45 ನಿಮಿಷ ಬಿಟ್ಟು ನನ್ನ ಹತ್ರ ನನಗೆ ಹೇಳ್ತೀನಿ. ಇದು ಹೊಸಬೆಳಕಿಗೆ ಬಿಟ್ಟರೆ 2ನೇ ರೌಂಡ್ಗೆ ಫಸ್ಟ್ ಒಂದು 5 ಅವರ್ 32 ನಿಮಿಷ ಇದ್ರೆ ಇದು ಒಳ್ಳೆ ಟೈಮ್ ಇತ್ತು. ನಮ್ಗೆ ಅಕ್ಕಿ ಆಡಲೇಬೇಕಿದ್ದು. ಅವತ್ತು ಸುಮಾರು ಜನದ ಅಕ್ಕಿ ಆಡಿಲ್ಲ. ಅವತ್ತೇನೋ ಮಂಜಿದೋ ಏನೋ ಗೊತ್ತಿಲ್ಲ, ದೊಡ್ಡವ್ರದೆಲ್ಲ ಕೂತ್ಕೊಂಡ್ಬಿಡ್ತು ಅಕ್ಕಿ ಅವತ್ತು. ಇದು ಅಕ್ಕಿ ಬಿಟ್ಟಿದ ತಕ್ಷಣ ಒಂದು 37 ನಿಮಿಷಕ್ಕೆ ಬಂದು ಕೂತ್ಕೊಂಡ್ಬಿಡ್ತದೆ. ಸಾಯಂಕಾಲ 6:58 ಕೂತ್ಕೊಳ್ತೀವಿ ಈ ಅಕ್ಕಿ. ಈ ಅಕ್ಕಿ ಫಸ್ಟ್ ರೌಂಡ್ಗೆ ಬಿಟ್ರೆ 10 ಅವರ್ ಆಡ್ತು. ಇದು ಬಾಲ ಕಟ್ಟೆ ಬಿಡ್ಕೊಂಡ್ಬಿಡ್ತದ್ರಿ. ಅವತ್ತು ನಮ್ಮ ಬಾಲ ಬಿಟ್ಬಿಟ್ಟೆ 10 ಅವರ್ ಮೇಲೆ ಆಗಿ ಅಕ್ಕಿ ಹೋಗ್ಬಿಡ್ತು. ಅದ್ರ ಚಾನ್ಸ್ಗೆ 3 ದಿವಸಕ್ಕೆ ಇದು ಬಿಟ್ರಿ 11 ಅವರ್ 53 ನಿಮಿಷ ಬಿಟ್ರಿ. ಅದು ಇವಾಗ ಪ್ಲೇಸ್ಮೆಂಟ್ ಅಲ್ಲಿ ಇದೆ. ಇದು ಒಂದು ಧೂಮ ಹೆಣ್ಣು ಒಂದು 17 ಅವರ್ ಚಿಲ್ಲರೆ ಇದ್ದೀವಿ. ಚೌಡೇಶ್ವರಿ ಟೂರ್ನಮೆಂಟು ಟಿ ದಾಸರಲ್ಲಿ ಇದೆ ಯಾವುದು, ಚಾಮುಂಡೇಶ್ವರಿ ಇದು. ಆಮೇಲೆ ಇದು SLV ಟೂರ್ನಮೆಂಟ್ಗೆ 17 ಅವರ್ ಚಿಲ್ಲರೆ, ಅದರಲ್ಲೂ 4th ಪ್ಲೇಸ್. ಎರಡರಲ್ಲೂ 4th ಪ್ಲೇಸ್ ಅಲ್ಲಿ ಇದೀವಿ. ಎಲ್ಲ ಬಿಟ್ಟಿದ್ದೀರಾ. ಈ ಅಕ್ಕಿಗಳಿಗೆ ಯಾವ ತರ ಫುಡ್ ರೊಟೀನ್ ಮಾಡಿದ್ರಿ, ಮತ್ತೆ ಯಾವ ತರ ಬಾಜಿ ಇದೆ, ಮತ್ತೆ ಇದ್ರ ಅಪ್ಪ ಅಮ್ಮ ಯಾವ ತರ, ಮತ್ತೆ ಇದ್ರದ್ದು ಉಡಾನ್ ಸೆಟ್ ಅಲ್ಲಿ ಯಾವ ತರ ಮಾಡಿದ್ರಿ ಅನ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಸರ್. ನೋಡಿ ಸರ್, ರಾಗಿ ಈ ಹೊಲದಲ್ಲಿ ಬೆಳೆದಿರ್ತಾರಲ್ಲ ರಾಗಿ, ಅದು ನೀವು ತೊಳೆದಿ ಕೊಡ್ಕೊಂಡ್ಬಂದ್ಬಿಟ್ರೆ ಸ್ಟಾರ್ಟಿಂಗ್ ಇಂದ ನೀವು ಬೇರೆ ಏನೂ ಕೊಡೋದು ಬೇಕಾಗಿಲ್ಲ. ಅದಲ್ಲೇ ನಿಮ್ಗೆ ಮೈ ಬಂದ್ಬಿಡುತ್ತೆ. ಯಾವ ಅಕ್ಕಿ 6 ಅವರ್ 7 ಅವರ್ ಅಕ್ಕಿ ಆರುತ್ತೋ ಅವಕ್ಕೆ ಬಾದಾಮಿನೋ ರೆಸ್ಟ್ ಕಳ್ಳೆ ಬೀಜ ಆಡಿ ದಿವಸ ಕೊಡ್ತೀವಿ. ರೆಸ್ಟ್ ದಿವಸ ಕೊಡಲ್ಲ. ಯಾವ್ದೊಂದು 7-8 ಅವರ್ ಮೇಲೆ ಅಕ್ಕಿ ಆಡುತ್ತೋ ಅದಕ್ಕೆ ಸ್ವಲ್ಪ ಕಳ್ಳೆ ಬೀಜ ಬಾದಾಮಿ ಕೊಡ್ತೀವಿ. ಸರ್, ಇದ್ರ ಅಪ್ಪ ಅಮ್ಮ ಎಲ್ಲ ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀವಿ. ಅಂದ್ರೆ ಬಾಜಿ ನೋಡಿ ಸರ್, ಬಾಜಿ ಯಾವ ತರ? ಬಾಜಿ ಅಂತೂ ಇದು ಅಲ್ಲ, ನಮ್ಮ ಹತ್ರ 13, 12 ಹಂಗ್ ಹೊಡಿಯೋದು ತುಂಬಾ ಜಾಸ್ತಿ ಬಾಜಿ. ಒಂದೇ ಕಮ್ಮಿ 3 ಹೊಡಿಯುತ್ತೆ, ಬರುತ್ತೆ. ಇದೆಲ್ಲ 8 ಮೇಲೆ ಹೊಡಿಯುತ್ತೆ. 8 ಮೇಲೆ ಇದು ಒಂದು ಹೊಸಬೆಳಕಿಗೆ ಬಿಡ್ಬೇಕಾಯ್ತು. ಇದು ಆಡಿರೋ ಅಕ್ಕಿ ನಮ್ಮ ಹತ್ರ ಸ್ವಲ್ಪ ವೀಕ್ ಆಗೋಯ್ತು. ಅಕ್ಕಿ ವೀಕ್ ಆದ್ಮೇಲೆ ಏನ್ ಮಾಡಿದೆ, ಅಕ್ಕಿ ಬಿಡ್ತಾ ಇದ್ದೆ. ಹಾರಕ್ಕೆ ಹೋಗ್ತದಿಲ್ಲ, ಬಾಲ ಕಟ್ಟೆ ಬಿಡ್ಬೇಕಿದ್ನ. ಏನ್ ಹಾರಕ್ಕೆ ಹೋಗ್ತಲ್ಲ, ಇದು ಟೂರ್ನಮೆಂಟ್ ಬಂದ್ಬಿಡ್ತು ಒಂದು ವಾರ. 11 ಅವರ್ 45 ನಿಮಿಷ ಆಡಿದ್ದಕ್ಕೆ ಹಾರಕ್ಕೆ ಹೋಗಿಲ್ಲ ಅಂದ್ರೆ ಹೆಂಗೆ 3 ಅವರ್ಗೆ ಬಂದು ಕೂತ್ಕೊಳ್ತಾ ಇತ್ತು. ಸರಿ ಹಿಂಗ್ ಮಾಡ್ತಿದ್ದೆ ಅಂದ್ಬಿಟ್ಟು ಬಾಲ ಬಿಟ್ಬಿಟ್ಟೆ.
ಬಿಚ್ಚಿದ ತಕ್ಷಣ ಅಕ್ಕಿ ಗರಮ್ ಆಗಿ ಹೊಡೆದು ಹೋಗ್ಬಿಡ್ತು. ಹ್ಮ್ 4 ದಿವಸ ಬಂದೈತೆ, 4 ದಿವಸನೂ ಕೂತಿಲ್ಲ. ಬರತ್ತೆ ಹೊಡಿಯತ್ತೆ 13, 17, 17 ಹೊಡೆದೈತೆ. ಹಾ ಹಾ 4 ದಿವಸ ನಾವ್ ಯಾರು ಹೇಳಕ್ ಹೋಗಿಲ್ಲ. ಇಲ್ಲಿ ಅಕ್ಕಪಕ್ಕ ಹೇಳಿದ್ರೆ ಹಿಡಿದು ಬಿಡ್ತಾರೆ ಹಿಡಿದ್ಬಿಡ್ತು. ಸಿಲ್ ಗಾಡಿ ಅಕ್ಕಿ. ಹಾ ಅದು ಎಲ್ಲ ಒಂದ್ ಕಡೆ ಕೂತ್ಕೊಂಡು ಹಿಡಿಬೋದು, ಮರೆ ಹೋಗ್ಬಿಡ್ತೈತೆ. ಹಾ 4 ದಿವಸ ಬಿಡ್ಕೊಂಡ್ ಬಂದು ಕೂತ್ಕೊಳ್ತಿದ್ದು. ಇದು ಇನ್ನೊಂದು ರೌಂಡ್ ಬಿಡ್ತಾ ಇದೆ ಅಕ್ಕಿನ. ಒಂದ್ ರೌಂಡ್ ಬಿಟ್ಬಿಟ್ಟು ಇನ್ನೊಂದು ರೌಂಡ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಅಕ್ಕಿನ. ಇದು ಇನ್ನೊಂದು ರೌಂಡ್ ಅಷ್ಟಲ್ಲಿ ಪೇಪರ್ ಆಗೋಯ್ತು. 4 ದಿವಸ ಮನೆಗೆ ಬಂದಿಲ್ಲ. 4 ದಿವಸ ಮನೆಗೆ ಬಂದಿಲ್ಲ. ಇದ್ರ ಅಪ್ಪ ಅಮ್ಮ ತೋರಿಸ್ತೀನಿ. ಸರ್ ತೋರಿಸಿ. 50,000 ರೂಪಾಯಿ ಕೊಟ್ಟು ತಗೊಂಡು ನಮ್ಮ ಫ್ರೆಂಡ್ ನಮ್ಗೆ ಕೊಟ್ಟರು ಅಂತ ಹೇಳಿದ್ರಲ್ಲ, ಈ ಗಂಡು ಅದು ಗಂಡು ಇದೆ, ಈ ಹೆಣ್ಣು. ಅಪ್ಪ ಅಮ್ಮ ಇದು ಎರಡು ಎರಡೇ ಅಪ್ಪ ಅಮ್ಮ. ಓಕೆ ಓಕೆ ಆಡಿರಕ್ಕೆ ಎತ್ಬಿಡೋಣ. ಈ ಎರಡು ಈ ಆಡಿರೋ ಅಕ್ಕಿಗೆ ಅಪ್ಪ ಅಮ್ಮ ಇದೆ. ಸೊ ಫ್ರೆಂಡ್ಸ್, ಸ್ನೇಹಿತರೆ, ಆಡಿರೋ ಅಕ್ಕಿಗೆ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ. ತುಂಬ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಲೈನೇಜ್ ಅಂತಲೇ ಹೇಳ್ತೀನಿ ನಾನು ಸಹ. ತುಂಬ ಚೆನ್ನಾಗಿದೆ. ನೋಡಿ, ಯಾರಾದರೂ ಅಕ್ಕಿ ಬೈ ಮಾಡೋಬೇಕಾದ್ರೆ ಏನು ಕ್ವಾಲಿಟಿ ನೋಡಬೇಕು ಅಂತ ಕೆಲವ್ರು ಹೇಳ್ತಾರಲ್ಲ, ಸೊ ಎಲ್ಲ ಇದೆ ಇದರಲ್ಲಿ. ಓಕೆ ಸರ್, ಇದು ಈ ಅಕ್ಕಿ ನಮ್ಮ ಹತ್ರ ಸುಮಾರು ಅಕ್ಕಿ ಆಡಿದೆ ಸರ್. ಈ ಟೂರ್ನಮೆಂಟ್ಗೆ ಅಕ್ಕಿ ಆಡಿದೆ. ಈ 2025 ಅಲ್ಲ 23 ಒಂದು ವರ್ಷ ಟೂರ್ನಮೆಂಟ್ ಇದ್ರ ಅಣ್ಣ. ಇದಕ್ಕೆಲ್ಲ ಫಸ್ಟ್ ಅಕ್ಕಿ ಬಿಟ್ರಿ. ಒಂದು ಒಂಟಿಗರಿ ತಿರುವಾಲು ಶ್ರೀರಾಮ್ಪುರಲ್ಲಿ ಏಸಾವ್ರು ಅಂತಿದ್ದಾರೆ, ದೊಡ್ಡವರು, ತೀರ್ಕೊಂಡಿದ್ದಾರೆ ಒಂದು ವರ್ಷ. ಅವ್ರು ಬಂದು ಅಕ್ಕಿ ಬಿಡ್ತಾರೆ ಇಲ್ಲಿ ಟೂರ್ನಮೆಂಟ್ಗೆ. ಶ್ರೀರಾಮ್ಪುರ ಅವರು ಬಂದಿಲ್ಲ, ಅಕ್ಕಿ ಬಿಟ್ಟಿದ್ದಾರೆ. ಅದೇ 2 ವರ್ಷದ ಹಿಂದೆ, ಈ 2025 ಅಲ್ಲ 23 9:27 ಒಂದು ಇದೇ ಜೊತೆಲಿ ಒಂಟಿಗೆ ತಿರುವಲ್ ಬಿಟ್ಟಿದ್ದೀವಿ ನಾವು. ಅವ್ರು ಬಂದು ಬಿಟ್ಟವ್ರು. ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಹೇಳಿ ಸರ್, ಹೇಳಿ ಸರ್. ಅವರು ಶೋಕಲ್ಲಿ ತುಂಬಾ ಅಳುಬರು. ಅಕ್ಕಿ ಬಿಡೋದಲ್ಲಿ ನಾನು ನೋಡಿರೋದಲ್ಲಿ ನಂಬರ್ 1 ಬೆಂಗಳೂರಲ್ಲಿ ಅಕ್ಕಿ ಬಿಡೋದಲ್ಲಿ. ಸರ್ ಅಷ್ಟು ವಯಸ್ಸಾಗಿದೆ. ನಾನು ಊಟ ತಗೊಂಡ್ಬರ್ತೀನಿ ಅಂತ ಹೋದ್ರೂ ಊಟ ಮಾಡಲ್ಲ ಸರ್ ಅವರು. ಇಲ್ಲ ಅಕ್ಕಿ ಕೂತ್ಕೊಳ್ಳಿ ಅನ್ನೋರು. ಅವ್ರದ್ದೆಲ್ಲ ಹೇಳ್ತೀವಿ, 3 ಗಂಟೆ 4 ಗಂಟೆ ಆದ್ರೂ ಊಟ ಮಾಡ್ತದಿಲ್ಲ. ಅಕ್ಕಿ ಕೂತ್ಕೊಳ್ಳಿ ಅನ್ನೋರು. ಅಕ್ಕಿ ಕೂತ್ಕೊಂಡು ಒಬ್ಬರೇ ಡ್ಯೂಟಿ ಮಾಡೋರು ಸರ್. ಆ ತರ ಅಕ್ಕಿ ಬಿಡೋರು ನಾನು ನೋಡಿಲ್ಲ. ಸರ್, ಈ ಅಕ್ಕಿ ಬಿಟ್ಟು ಬೇರೆ ಇನ್ನೇ ಯಾವ್ದನ್ನ ನಮ್ಮ ವ್ಯೂವರ್ಸ್ಗೆ ಒಳ್ಳೆ ಕಲೆಕ್ಷನ್ಗಳು ನಿಮ್ಮಲ್ಲಿ ಆಡಿರೋ ಅಂತ ತೋರಿಸಿದ್ರೆ ತೋರಿಸಿ ಸರ್. ನೋಡಿ ಸರ್, ಇದು ಮೇನ್ ಜೊತೆ. ಈ ಮೇನ್ ಜೊತೆಯಲ್ಲಿ ಇಷ್ಟಕ್ಕಿ ಮಾಡಿಕೊಂಡಿದೀವಿ ನಾವು. ಓಕೆ, ಅಂದ್ರೆ ಅದೊಂದು ಜೊತೆಯಲ್ಲಿ. ಹೌದು, ಈ ದೊಡ್ಡ ಜೊತೆಯಲ್ಲಿ ಇದ್ರೆಲ್ಲ ಬಣ್ಣ ಹುಟ್ಟತ್ತೆ. ಇದ್ರೆಲ್ಲ ಬಣ್ಣ ಹುಟ್ಟತ್ತೆ. ಇದ್ರಲ್ಲಿ ಇಷ್ಟಕ್ಕಿ ತಿರ್ಸಿ ಇಟ್ಕೊಂಡಿದೀವಿ ನಾವು. ಸರ್, ಇದಿಷ್ಟರಲ್ಲಿ ನಿಮ್ ಫೇವ್ರೇಟ್ ಜೊತೆ ಅಂತ ಹೇಳಿದ್ರೆ ಆಡಿರೋದು ಮಾತ್ರನಾ, ಅದ್ ಬಿಟ್ಟು ಬೇರೆ ಯಾವ್ದಾರ? ಇಲ್ಲ, ತುಂಬಾ ಅಕ್ಕಿ ಇದೆ ಸರ್ ನಮ್ಮ ಹತ್ರ. ಸುಮಾರು ಅಕ್ಕಿ ಇದೆ, ಸುಮಾರು ಕಲೆಕ್ಷನ್ಸ್ ಇದೆ. ನಾವು ಸುಮಾರು ದುಡ್ಡು ಹಾಕಿದೀವಿ ಸರ್. 1 ರೂಪಾಯಿ 2 ರೂಪಾಯಿ ಅಲ್ಲ, ಸುಮಾರು ಅಕ್ಕಿನ ಹಾಕಿದೀವಿ ನಾವು. ಸರ್, ಇದರಲ್ಲಿ ಆ 2 ಅಕ್ಕಿ ಬಿಟ್ಟು ಬೇರೆ ಸೀಲ್ ಗಾಡಿ ಇರೋ ಅಂತ ಅಕ್ಕಿ ಯಾವ್ದಾರು ಇದ್ರೆ ನಮ್ಮ ವ್ಯೂವರ್ಸ್ಗೆ ತೋರಿಸಿ. ಅದೇ 4 ಅಕ್ಕಿ ಬಿಟ್ಟಿದ್ನಲ್ಲ, ಒಳಗೆ ಬಿಟ್ಟಿದ್ದೀನಲ್ಲ, ಬಿಟ್ಟಿದ್ರ? ಆ 4 ಅಕ್ಕಿ ಸೀಲ್ ಗಾಡಿರೋದು. ಇದ್ರಲ್ಲಿ ನಾವು ಚಿಕ್ಕದ್ ಮಾಡಿಕೊಂಡಿದೀವಿ ನಮ್ಗೆ ಅಂತ. ಒಂದೆರಡು ಅಕ್ಕಿ ತೋರಿಸಿ ಸರ್. ವಿಂಗ್ಸ್ ಪ್ಯಾಟ್ರನ್ ಏನು ನೋಡಿ ಸರ್, ಅದೇ ದೊಡ್ಡ ಗಂಡು ನಮ್ದು ಮೇನ್ ಅಕ್ಕಿ. ಮೇನ್ ಗಂಡು ಅದು. ಆಡಿದ್ರ ಅಕ್ಕಿ ಅಪ್ಪ. ನೋಡಿ, ಯಾರಾದ್ರು ಅಕ್ಕಿ ಸಾಕೋರು ಆ ತರ ಅಕ್ಕಿ ಸೆಲೆಕ್ಷನ್ ಮಾಡ್ಕೊಡ್ರಿ. ಆ ಗಂಡ ಐತಲ್ಲ, ಹಂಗಿರ್ಬೇಕು ನಮ್ಮ ಇದಲ್ಲಿ. ಯಾಕಂದ್ರೆ ಸೂಪರ್ ಸರ್. ನೋಡಿ, ಇದೊಂದು ನೋಡಿ. ಹೌದೌದು, ಜೊತೆ ಇದು ಗಂಡು ತೋರಿಸಿದ್ದು, ಇವಾಗ ಹೆಣ್ಣು ತೋರಿಸ್ತಾ ಇರೋದು ನಿಮ್ಗೆ. ಆಡಿದ್ರು ಅಮ್ಮ ಅಲ್ವಾ ಸರ್? ಹೌದು, ಅಮ್ಮ. ಇದು ನೋಡಿ, ಈ ಗಂಡು ದೊಡ್ಡ ಜೊತೆ ಐತಲ್ಲ, ದೊಡ್ಡ ಗಂಡು ತಮ್ಮ ಅದು. ಇದು ಈಗ ಹೇಳಿ. ದೊಡ್ಡ ಗಂಡು ಇತ್ತಲ್ಲ ನಮ್ಮ ಹತ್ರ, ಅದ್ರ ತಮ್ಮ ಅದು. ತೋರಿಸ್ತಾ ಇರೋದು ಅದ್ರ ತಮ್ಮ. ದೊಡ್ಡ ಜೊತೆ ಅದು, ದೊಡ್ಡ ಗಂಡು ಐತಲ್ಲ, ಅದೇ ಅದಕ್ಕೆ ಬಂದಿರೋದು ತಮ್ಮ ಇದು. ಫ್ರೆಂಡ್ಸ್, ಐಸ್ ಏನು ನೋಡ್ತಾ ಇರ್ಬೋದು, ಗೋಲ್ಡ್ ಶೇಡಲ್ಲಿದೆ. ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ಎಲ್ಲ ಬಣ್ಣ ಬರುತ್ತೆ ಸರ್. ಸರ್, ಅದರಲ್ಲಿ ಗೇರ್ 1 ಬರುತ್ತೆ. ಹೌದೌದೌದು.
ಸರ್ ಈ ಗೇರ್ವಾ ಇವೆಲ್ಲ ಬಂದ್ರೆ ಆಡೋದು ಯಾವ ತರ ಬಿಟ್ಟು ನೋಡಿದೀರಾ ಹೆಂಗೆ? ಸರ್ ನಾವು ಗೇರೋ ಬಂದ್ರೆ ಬಿಡಕ್ ಹೋಗಲ್ಲ ನಾವು, ಯಾಕಂದ್ರೆ ಲೈನೇಜ್ ಬಂದ್ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಅದು ಮೂಲ ಯಾವ್ದೋ ಸ್ವಲ್ಪ ಗೇರ್ವಾ ಅಂತ ಹೇಳೋರು ಯಾರೋ, ಹಾ ಅದರಿಂದ ನಾವು ಸರ್ ಆ ತಿರುವಾಲ್ ಒಂದು ತೋರಿಸ್ಬಿಡಿ ಸರ್. ನೋಡಿ ಈ ತಿರುವಲ್ ನೋಡಿ, ಇದು ತುಂಬಾ ಒಳ್ಳೇದು. ಸೂಪರ್ ಸರ್. ಈ ತಿರುವಾಲ್ಗಳೆಲ್ಲ ಬಂದ್ರೆ ಯಾವ ತರ ನೀವು ಆಡತ್ತೆ ಸರ್? ಆಡತ್ತಾ? ನಾವು ಮಕ್ಷಿ ಬಂದ್ರೆ ಮಾತ್ರ ಬಿಡ್ತೀವಿ, ಹಾ ತಿರುವಾಲು ಈ ಗಿರುವಾಲ ಬಂದ್ರೆ ಹೊಡೆದಿಕ್ ಬಿಡ್ತೀವಿ. ಓಕೆ, ಯಾಕಂದ್ರೆ ನಮ್ಮ ಹತ್ರ ತಿರುವಾಲೆಲ್ಲ ಆಡಿದೆ, ತುಂಬಾ ಲಾಂಗ್ ಆಗೈತೆ ನಮ್ಮ ಹತ್ರ. ಹೇಳಿ ಸರ್. ನೋಡಿ ಸರ್, ತಿರುವಾಳುಗಳು ನಮ್ಮ ಹತ್ರ ಲಾಂಗ್ ಆಗೈತೆ. ಈ ಮಕ್ಷಿಗಳು ಒಂದು 10-12 ಅವರ್ ಆಡೈತೆ ನಮ್ಮ ಹತ್ರ. ತಿರುವಾಳು ನಾನು ತುಂಬಾ ಕಳ್ದಾಗೈತಿ ಇಲ್ಲಿ ಬಿಟ್ಟು ನಾನು, ಆದ್ರಿಂದ ನಾನು ತಿರುವಾಳು ಬಿಡಕ್ ಹೋಗಲ್ಲ. ಸೂಪರ್ ನೋಡಿ, ಇದು ನಮ್ಮ ಮಕ್ಷಿಗಳು, ನಾವು ನಮ್ಮ ಹತ್ರ ಆಡಿದ ಅಕ್ಕಿಗೆ ಐತಲ್ಲ, ಆ ಅಕ್ಕಿಗಳು ಬಿಟ್ಟಿರೋದು. ಇನ್ನು ಬೇರೆ ಅಕ್ಕಿಗಳು ಬಿಡ್ತೀವಿ, ನಮ್ಮ ಹತ್ರ ಆನೆ ಕಳುಗಳಿದೆ, ಎಲ್ಲ ಇದೆ, ತೋರಿಸ್ತೀವಿ. HMTಗಳು, ರೇಗ್ದಾರ್ಗಳು ಎಲ್ಲ ಬಿಡ್ತೀವಿ, ಇದಾದ್ಮೇಲೆ ಬಿಡ್ತೀವಿ ರೀ. ನೋಡಿ ಸರ್, ಇದು ನಮ್ದು ತಾಮ್ರಾಳ್ ಕಲೆಕ್ಷನ್ಸ್. ಇದು ಇದರಲ್ಲೂ ಸುಮಾರು ಅಕ್ಕಿ ನಮ್ಮ ಹತ್ರ ಆಡಿದೆ. ಇದು ನಮ್ದು ಇದಾವೆ, ತೋರಿಸಿಲ್ಲ ನಿಮ್ಗೆ, ಒಂದು ಮಕ್ಷಿ ಜೊತೆ ತೋರಿಸ್ನಲ್ಲ ಅದ್ರದ್ದು ಇದು ನೋಡಿ. ಇದೆಲ್ಲ ನಮ್ಮ ತಾಮ್ರಾಳ್ ಕಲೆಕ್ಷನ್ಸ್, ತುಂಬಾ ಹಳೆ ಅಕ್ಕಿ ನೋಡಿ. ಇದೆಲ್ಲ ತುಂಬಾ ಒಳ್ಳೆ ಗಂಡು, ಈ ಗಂಡೆಲ್ಲ. ಸರ್ ಈ ಅಕ್ಕಿದು ವಿಂಗ್ಸ್ ಪ್ಯಾಟರ್ನ್ ಒಂದು ಸ್ವಲ್ಪ ತೋರಿಸ್ಕೊಡಿ ಸರ್. ನೋಡಿ ಸರ್, ಈ ಅಕ್ಕಿ ಎಲ್ಲ ನೋಡಿ ಸರ್, ಅಕ್ಕಿ ನೋಡಿ ಇದೆಲ್ಲ ತುಂಬಾ ಒಳ್ಳೆ ಅಕ್ಕಿಗಳು ಇದೆಲ್ಲ. ಇಲ್ಲಿ ಸುಮಾರು ಅಕ್ಕಿ ಆಡಿದೆ ನಮ್ಮ ಹತ್ರ. ನಾವು ಕಾಯಿಲೆಯಲ್ಲಿ ಹೋಗ್ಬಿಡ್ತು ನಮ್ಮ ಹತ್ರ, ಒಂದು 100 ಅಕ್ಕಿ ಮೇಲೆ ಹೋಯ್ತು ಸರ್ ಕಾಯಿಲೆಯಲ್ಲಿ. ಸರ್ ಈ ಅಕ್ಕಿ ಇದು ನಮ್ಮ ಫ್ರೆಂಡ್ ಕೊಟ್ಟಿರೋದು. ಇದೆಲ್ಲ ಅವ್ರು ತುಂಬಾ ಬೆಲೆ ಕೊಟ್ಟು ಇಸ್ಕೊಂಡವ್ರು ಸರ್. ಅದೇನೋ ಹೇಳ್ತಾರೆ ಅವ್ರು, ನಂಬರ್ 1 ಅಂತೇನೋ ಹೇಳ್ತಾರೆ ಅವರೆಲ್ಲ. ಸುಮಾರು ಬೆಳೆ ಕೊಟ್ಟು ತಗೊಂಡವ್ರೆ, ನಮಗೆ ಕೊಟ್ಟವ್ರು. ಇವಾಗ ಎಲ್ಲ ನಮ್ಮ ಹತ್ರ ಐತಿ. ಇದು ನೋಡಿ ಸರ್, ಈ ಅಕ್ಕಿ ನೋಡಿ, ಇದು ತುಂಬಾ ಒಳ್ಳೆ ಅಕ್ಕಿ. ವಯಸ್ಸಾಗೈತೆ ಗಂಡಿಗೆ, ಕ್ಲಾಸ್ ಗಂಡು ನಮ್ಮ ಮನೇಲಿ. ನೋಡಿ ಇದು ನೋಡಿ, ಇದು ನೋಡ್ಬೇಕಾಗಿರೋ ಅಕ್ಕಿ ಇದು ನೋಡಿ. ಈ ಗಂಡು ಮಗ, ಆ ಗಂಡಿಂದು ಮಗನ ದೊಡ್ಡ ಗಂಡು, ತಾಂಬಲ್ ಗಂಡು ಮಗ ಇದು. ಸರ್ ಈ ಅಕ್ಕಿಗಳೆಲ್ಲ ಪರ್ಫಾರ್ಮೆನ್ಸ್ ಯಾವ ತರ ಬರ್ತಾ ಇದೆ ನಿಮ್ಗೆ? ಸರ್ ಇದ್ರಮ್ಮ ಅಂದ್ರೆ ಮೂಡ್ಲುಪಳ್ಳಿ ಚಂದ್ರ ಅವರು ಅಂತ ಅವ್ರೆ ನಮ್ಮ ಫ್ರೆಂಡು. ಅವ್ರ ಹತ್ರ ಒಂದು ದೊಡ್ಡ ಜೊತೆ ನಾವು ತಗೊಂಡ್ರಿ. ಆ ದೊಡ್ಡ ಜೊತೆ ಅಲ್ಲಿ ಒಂದು ಹೆಣ್ಣಿತ್ತು, ಆ ಹೆಣ್ಣು ಹಾಕಿ ಆ ತಾಂಬಳಿಗೆ ನಾವು ಮಾಡಿಸಿಕೊಂಡ್ರು. ಅವ್ರ ಹತ್ರ ನಾಡೆ ಸರ್, ಮೂಡ್ಲುಪಳ್ಳಿ ಚಂದ್ರ ಅವ್ರ ಹತ್ರ ಬಾಲ ಕಟ್ಕೊಂಡೆ 13 ಅವರ್ ಹತ್ರ ರೀಚ್ ಆಗೈತೆ. 12 ಅವರ್ ಟೂರ್ನಮೆಂಟ್ಗೆ ಅಕ್ಕಿ ಆಡೈತಿ. ಎಷ್ಟೋ ಸಲ ಕತ್ಲೆ ಆಗೈತೆ ಅವ್ರ ಹತ್ರ. ಸುಮಾರು ಸೇರ್ಸಿದ್ವಿ ಅಕ್ಕಿಗಳು, ನಾವು ಸುಮಾರು ಅಕ್ಕಿಗಳು ತಗೊಂಬಂದು ಸೇರ್ಸಿದ್ವಿ. ನೋಡಿ ಇದು ನೋಡಿ, ನೋಡ್ಬೇಕಾಗಿರೋ ಗಂಡು. ಇದು ನಮ್ಮ ಫ್ರೆಂಡ್ ನಾಗರಬಾವಿ ರಮೇಶ್ ಅವ್ರು ಅಂತವ್ರೆ. ಅಯ್ಯೋ, ಅವ್ರ ಮನೆಗೆ ನಾವು ಹೋಗೋದೇ ಇಲ್ಲ. ಹೋದ್ರೆ 10 ಪಟ ಕೊಡ್ತಾರೆ, ಬೈಕ್ ಯಾರ ಮನೆಗೆ ಹೋಗಲ್ಲ. ವರ್ಷ ಪೂರ್ತಿ ಅಕ್ಕಿ ಕೊಟ್ಟಾರೆ ಸರ್ ನಮ್ಗೆ ಅವರು. ತಾಮ್ರಾಲ್ಗಳಲ್ಲಿ ಒಳ್ಳೆ ಕಲೆಕ್ಷನ್ ನೋಡೋ ಅಂತ ಅಕ್ಕಿಗಳು ನೋಡಿ. ಇದು ನೋಡಿ ಸರ್, ಕ್ವಾಲಿಟಿ ಇದಾವೆ ಸರ್. ಇದು ನೋಡಿ, ಇದು ಸರ್, ಇದ್ರಪ್ಪ ನಮ್ಮ ಹತ್ರ ಟೂರ್ನಮೆಂಟ್ಗೆ ಆಡೈತೆ. ಇದ್ರಪ್ಪ ಒಂದು 10 ಅವರ್ ಒಂದು 4 ಟೂರ್ನಮೆಂಟ್ ಆಡೈತೆ. ಮಳೆ ಮನೆ ಹತ್ರ ಬಿಡ್ತಾ ಇದ್ರಿ. ಇದು ನಮ್ದು ಒಂದು ಸೊಟ್ಮೂರ್ತಿ ಅಂತ ಒಂದು ಗಂಡಿದ್ದು ಸರ್ ನಮ್ಮ ಹತ್ರ, ಒಂದು ದೊಡ್ಡ ಗಂಡಿತ್ತು ಸೊಟ್ಮೂರ್ತಿ ಅಂತ. ಆ ಗಂಡಲ್ಲಿ ಅಕ್ಕಿಗಳಿವಲ್ಲ ನಮ್ಮ ಹತ್ರ, ನಾವು ಮಾಡಿಕೊಂಡಿರೋದು.